ಸುಲಿಬೆಲೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಎಲ್ಲ ಎಸ್ಪಿಗಳಿಂದ ಡಿಜಿ ಮಾಹಿತಿ ಕೇಳಿರೋದು ಇದು ಗಡಿಪಾರಿಗೆ ಅನ್ನೋ ಥರದಲ್ಲಿ ಚರ್ಚೆ ನಡೀತದೆ. ಏನು ಕಾರಣಕ್ಕಾಗಿ ಸರ್ ಈ ಮಾಹಿತಿ? ಇಲ್ಲ, ಅವರು ಮೈನಾರಿಟಿ ಕಮಿಷನ್ ಅವರು ಅವ್ರ ಮೇಲೆ ಏನೆಲ್ಲ ಕ್ರಮಗಳು ತೊಗೊಂಡಿದ್ದೀರಾ, ಏನು ಕೇಸ್ ಇದೆ ಅಂತೇಳಿ ಡಿ ಜಿ ಅವ್ರಿಗೇನೋ ಕೇಳಿದರು ಅಂತ. ಅದಕ್ಕಾಗಿ ಅವರು ಆ ಮಾಹಿತಿ ಕೊಡೋಕ್ಕೋಸ್ಕರ ಕೇಳಿದ್ದಾರೆ ಬಿಟ್ಟರೆ ಬೇರೆ ಏನಿಲ್ಲ. ನನಗೆ ಗೊತ್ತಿದ್ದಾಗೆ ಮಾಹಿತಿಗೋಸ್ಕರ ಕೇಳಿರ್ಬೋದು, ಅದು ಬಿಟ್ಟರೆ ಬೇರೆ ಏನಿಲ್ಲ. ಇಲ್ಲ, ಗಡಿಪಾರು ಮಾಡೋದಕ್ಕೆ ಬೇರೆ ಬೇರೆ ಕಾರಣಗಳಿರ್ತಾವಲ್ಲ. ಶಾಸಕರು ಸಂಸದರ ಮೇಲೆ ಇಡಿ ದಾಳಿ ಆಗಿದೆ. ಅದು ರಾಜಕೀಯ ಕಾರಣಕ್ಕಾಗಿ ಟಾರ್ಗೆಟ್ ಮಾಡಿದ್ದೇವೆ ಕೇಂದ್ರದ ಬಿಜೆಪಿ. ನಾವು ಅದ್ರ ಬಗ್ಗೆ ಈಗ ಎಲ್ಲ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಬೇರೆ ಬೇರೆಯವರೆಲ್ಲರೂ ಕೂಡ ಈಗ ರಿಯಾಕ್ಷನ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಾನೇನು ರಿಯಾಕ್ಷನ್ ಮಾಡೋದಿದೆ? ವಾಲ್ಮೀಕಿ ಕೇಸಲ್ಲಿ ಸ್ಟೇಟ್ ಗೌರ್ಮೆಂಟ್ ಕೂಡ ತನಿಖೆ ಮಾಡಿದೆ. ಇಡಿ ಅವರು ಆಲ್ರೆಡಿ ಈಗ ಒಂದು ಇಡಿ We at East Point Group of Institutions offer a wide range of courses that provide limitless opportunities, building skills over 2 decades. ಅವರಿಗಿನ್ನ ಮೊದಲೇ ನಮ್ಮ SIT ಅವರು ಚಾರ್ಜ್ ಶೀಟ್ ಹಾಕಿದ್ದಾರೆ. ಅವರು ಹಣ ರಿಕವರಿ ಮಾಡಿ ಸಂಪೂರ್ಣ ರಿಕವರಿ ಆಗಿದೆ. ಅದು ಎಲ್ಲ ಆಗಿ ಕೂಡ ಅವ್ರು ಮಾಡಿದ್ದಾರೆ ಅಂದರೆ ಅವ್ರಿಗೇನು ಬೇರೆ ಮಾಹಿತಿ ಇದೆಯೋ ಗೊತ್ತಿಲ್ಲ ನನಗೆ. ಅವರು ಮೈನಾರಿಟಿ ಕಮಿಷನ್ ಅವರು ಅವ್ರ ಮೇಲೆ ಏನೆಲ್ಲ ಕ್ರಮಗಳು ತೊಗೊಂಡಿದ್ದೀರಾ, ಏನು ಕೇಸ್ ಇದೆ ಅಂತೇಳಿ ಡಿ ಜಿ ಅವ್ರಿಗೇನೋ ಕೇಳಿದರು ಅಂತ. ಅದಕ್ಕಾಗಿ ಅವರು ಆ ಮಾಹಿತಿ ಕೊಡೋಕ್ಕೋಸ್ಕರ ಕೇಳಿದ್ದಾರೆ ಬಿಟ್ಟರೆ ಬೇರೆ ಏನಿಲ್ಲ. ನನಗೆ ಗೊತ್ತಿದ್ದಾಗೆ ಮಾಹಿತಿಗೋಸ್ಕರ ಕೇಳಿರ್ಬೋದು, ಅದು ಬಿಟ್ಟರೆ ಬೇರೆ ಏನಿಲ್ಲ. ಇಲ್ಲ, ಗಡಿಪಾರು ಮಾಡೋದಕ್ಕೆ ಬೇರೆ ಬೇರೆ ಕಾರಣಗಳಿರ್ತಾವಲ್ಲ. 4 ಜನ ಶಾಸಕರು ಸಂಸದರ ಮೇಲೆ ಇಡಿ ದಾಳಿ ಆಗಿದೆ. ಅದು ರಾಜಕೀಯ ಕಾರಣಕ್ಕಾಗಿ ಟಾರ್ಗೆಟ್ ಮಾಡಿದ್ದೇವೆ ಕೇಂದ್ರದ ಬಿಜೆಪಿ. ನಾವು ಅದ್ರ ಬಗ್ಗೆ ಈಗ ಎಲ್ಲ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಬೇರೆ ಬೇರೆಯವರೆಲ್ಲರೂ ಕೂಡ ಈಗ ರಿಯಾಕ್ಷನ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಾನೇನು ರಿಯಾಕ್ಷನ್ ಮಾಡೋದಿದೆ? ವಾಲ್ಮೀಕಿ ಕೇಸಲ್ಲಿ ಸ್ಟೇಟ್ ಗೌರ್ಮೆಂಟ್ ಕೂಡ ತನಿಖೆ ಮಾಡಿದೆ. ಇಡಿ ಅವರು ಆಲ್ರೆಡಿ ಈಗ ಒಂದು ಇಡಿ ಅವರು